ನಮಸ್ಕಾರ. ನಾವು ಸಸಿ ಟ್ರೇಗಳನ್ನು ಸಾಧಾರಣವಾಗಿ ಎಲ್ಲ ಕಡೆ ನೋಡುವಾಗ ನಮಗೆ ಈ ಕಪ್ಪು ಬಣ್ಣದ್ದು ಬ್ಲ್ಯಾಕ್ ಕಲರ್ದು ಪ್ರಾಪಗೇಷನ್ ಟ್ರೇ ಅಥವಾ ಪ್ಲಗ್ ಟ್ರೇ ಅನ್ನೋದು ತುಂಬ ಸಾಧಾರಣವಾಗಿ ನಮಗೆಲ್ರಿಗೂ ಗೊತ್ತಿರೋದು. ಈ ಚಿತ್ರದಲ್ಲಿ ನಿಮಗೆ ಕೆಂಪು ಮತ್ತು ಹಳದಿ ಬಣ್ಣದ ಪ್ಲಗ್ ಟ್ರೇ ಅಥವಾ ಈ ನಾವು ಸಸಿ ಮಾಡಲಿಕ್ಕೆ ಏನು ಟ್ರೇಗಳು ಬಳಸ್ತೀವಲ್ಲ ಅದನ್ನು ತಾವು ನೋಡ್ಬೋದು. ನಾನು ಮೊನ್ನೆ ನಮ್ಮ ಇಲ್ಲಿ ಪಾಕೇಗೌಡನ ಪಾಳ್ಯದಲ್ಲಿ ಹೆಸರುಘಟ್ಟದ ಹತ್ರ ಏಕಲವ್ಯ ಪ್ರಕಾಶ್ ಅವ್ರ ನರ್ಸರಿಗೆ ಹೋದಾಗ ಮೊದಲ ಬಾರಿಗೆ ಈ ಬಣ್ಣದ್ದನ್ನು ನೋಡಿದ್ದು. ಸೊ ಯಾಕೆ ಈ ಬಣ್ಣದ್ದು ಟ್ರೇಗಳನ್ನ ಬಳಸಿದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೆ ತಕ್ಷಣಕ್ಕೆ. ಪ್ರಕಾಶ್ ಅವರು ಇರಲಿಲ್ಲ. ಅವರ ನರ್ಸರಿಯ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಪ್ರಿಯಾಂಕ್ ಅವ್ರನ್ನ ಕೇಳಿದಾಗ ಯಾರ್ದು ಇದು ಐಡಿಯಾ, ಯಾಕೆ ಮಾಡಿದ್ದಾರೆ ಅಂತ ಕೇಳಿದೆ. ಸರ್, ಇದು ಐಡಿಯಾ ಪ್ರಕಾಶ್ ಅವ್ರದ್ದೇ ಐಡಿಯಾ, ಬೇರೆ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೊ ನನಗೂ ನಿಜ ಅನ್ನಿಸ್ತು. ಈಗ ಈ ಕ್ಯಾಪ್ಸಿಕಮ್ಮಲ್ಲಿ ರೆಡ್ಡು ಯೆಲ್ಲೋ ಕಲರ್ದು ಕ್ಯಾಪ್ಸಿಕಮ್ ಕೇಳಿದ್ದೀರಿ ನೀವು. ಸೊ ರೈತರಿಗೆ ನಾವು ಪೈರು ಕೊಡುವಾಗ, ಸಸಿ ಕೊಡುವಾಗ ಈ ಬ್ಲ್ಯಾಕ್ ಕಲರ್ ಟ್ರೈನಲ್ಲಿ ಕೊಟ್ಟಾಗ ಕನ್ಫ್ಯೂಷನ್ ಇರುತ್ತೆ ಅವರಿಗೆ. ತೊಗೊಂಡೋಗಿರೋದು ಏನೇ ಲೇಬಲ್ ಮಾಡಿದರೂ ಕೂಡ ಕೆಲವೊಂದು ಟೈಮ್ ಮಿಸ್ ಆಗಿರುತ್ತೆ. ಅದು ರೆಡ್ ಕ್ಯಾಪ್ಸಿಕಮ್ಮೋ ಅಥವಾ ಹಳದಿ ಕ್ಯಾಪ್ಸಿಕಮ್ಮೋ, ಕೆಂಪು ಕ್ಯಾಪ್ಸಿಕಮ್ಮು, ಈ ಥರ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನನ್ನು ಹೋಗ್ಲಾಡ್ಸೋದಕ್ಕೆ ಪ್ರಕಾಶ್ ಅವರಿಗೆ ಈ ಐಡಿಯಾ ಬಂದಿರೋದು. ಸೊ ಅವರು ಈ ಕೆಂಪು ತಳಿಗಳನ್ನ, ಕ್ಯಾಪ್ಸಿಕಮ್ನ ಕೆಂಪು ತಳಿಗಳನ್ನು ಕೆಂಪು ಟ್ರೇಗಳಲ್ಲಿ ಮತ್ತು ಹಳದಿ ಅಥವಾ ಯೆಲ್ಲೋ ತಳಿಯ ಸಸಿಗಳನ್ನು ಹಳದಿ ಈ ಪ್ಲಗ್ ಟ್ರೇಗಳಲ್ಲಿ ಮಾಡಿ ರೈತರಿಗೆ ಕೊಡ್ತಾಯಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಅಂದರೆ ಅದರಲ್ಲಿ ತೊಡಗಿದಾಗ ನಮಗೆ ಅಷ್ಟೇ ಒಳಿತಕ್ಕಂಥ ವಿಚಾರಗಳಿವು. ಹಾಗಾಗಿ ಪ್ರಕಾಶ್ ಅವರ ಈ ಐಡಿಯಾಗೆ ನಂದೊಂದು ದೊಡ್ಡ ಶರಣು. ಸೊ ಅವರು ಹೀಗೆ ಇನ್ನೋವೇಟಿವ್ ಆಗಿ ಭಾಳಷ್ಟು ವಿಚಾರಗಳನ್ನ ಮಾಡಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.